ಯಾವ ಮುಸಲ್ಮಾನರು ತನ್ನ ದಾನವನ್ನು ಜಕಾತನ್ನು ವಕ್ಫಿಗೆ ಕೊಟ್ಟು ಇಂತಿಂತ ಉದ್ದೇಶಕ್ಕೋಸ್ಕರ ಇದನ್ನು ಕೊಡಬೇಕು ಅನ್ನುವಂಥದ್ದು ಅವ್ರದ್ದು ಆಸೆ ಇರುತ್ತೋ ಅದಕ್ಕೋಸ್ಕರ ಒಂದು ವಕ್ಫ್ ಅನ್ನತಕ್ಕಂಥ ಮಂಡಳಿಯನ್ನು ರಚನೆ ಮಾಡಿದೆ. ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಕಾಂಗ್ರೆಸ್ನವರಿಗೆ ತಮ್ಮ ತುಷ್ಟೀಕರಣದಿಂದ ಏನು ಮತ ಬ್ಯಾಂಕ್ ಅನ್ನು ಪಡೆದುಕೊಳ್ತಾ ಇದ್ರು ಅದಕ್ಕೆ ಡೆಂಟು ಬಿತ್ತು ಅಂತ ಹೇಳಿ ಅವರೇ ಅಂದ್ಕೊಳ್ತಾ ಇದ್ರು. ಇದೇ ಜಿಲ್ಲಾಡಳಿತ ತಾನೆ, ಇದೇ ಕಾಂಗ್ರೆಸ್ ಸರ್ಕಾರ ತಾನೆ ಪ್ರಚೋದನೆ ಮಾಡಿಕೊಂಡು ಅಲ್ಲೊಂದು 50,000 ಜನ ಸೇರ್ತಾರೆ ಅಂತ. ಆ ತಿದ್ದುಪಡಿಯಿಂದ ಎಲ್ಲಾ ಮುಸಲ್ಮಾನ ವರ್ಗದವರಿಗೆ ಮತ್ತು ಆ ಬಡ ವರ್ಗದವರಿಗೆ ಒಳ್ಳೇದಾಗ್ತಾ ಇತ್ತು, ಅದಕ್ಕೆಲ್ಲ ಅಡ್ಡಗಾಲ ಇಡ್ತಾ ಇದ್ದಾರೆ. ಈಗ ಮುಗ್ಧ ಮುಸಲ್ಮಾನರಿಗೆ ಇದರ ಲಾಭ ನೇರವಾಗಿ ತಲುಪುತ್ತಲ್ಲ, ಅದಕ್ಕೋಸ್ಕರ ಅದನ್ನು ತಡಿಬೇಕು. ಇವರಿಗೆ ವಕ್ಫ್ ಬೋರ್ಡ್ ಇದೆ, ಹಿಂದೂಗಳಿಗೆ ಏನಿದೆ? ಹಿಂದೂಗಳಿಗೇನಾದ್ರೂ ಇದೇ ರೀತಿಯಲ್ಲಿ ಸನಾತನ ಬೋರ್ಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಸಮಾನರಲ್ವಾ? ಎಲ್ಲರೂ ಸಮಾನವಾಗಿ ನಾವು ಟ್ರೀಟ್ ಮಾಡ್ಬೇಕಲ್ವಾ? ವಕ್ಫ್ ತಿದ್ದುಪಡಿ ಕಾನೂನು ಏನು ಇವಾಗ ಸಂವಿಧಾನದ ಸಂಸತ್ತಿನಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿಯ ಅಂಕಿತ ಕೂಡ ಆಗಿದೆ. ಇದು ಯಾವ ಮುಸಲ್ಮಾನರು ತನ್ನ ದಾನವನ್ನು ಜಕಾತನ್ನು ವಕ್ಫಿಗೆ ಕೊಟ್ಟು ಇಂತಿಂಥ ಉದ್ದೇಶಕ್ಕೋಸ್ಕರ ಇದನ್ನು ಕೊಡಬೇಕು ಅನ್ನುವಂಥದ್ದು ಅವ್ರದ್ದು ಆಸೆ ಇರುತ್ತೋ ಅದಕ್ಕೋಸ್ಕರ ಒಂದು ವಕ್ಫ್ ಅನ್ನತಕ್ಕಂಥ ಮಂಡಳಿಯನ್ನು ರಚನೆ ಮಾಡಿದೆ. ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇಷ್ಟೇ ಇರುವಂಥದ್ದು. ಆದರೆ ಇದರ ದುರುಪಯೋಗ ಆಗ್ತಾ ಇತ್ತು. ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ, 10 ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಮೌಲ್ಯದ ಆಸ್ತಿ ಇರತಕ್ಕಂತಹ ಈ ವಕ್ಫ್, ಆದರೆ ಅದರ ವಾರ್ಷಿಕ ಆದಾಯ 163 ಕೋಟಿ ಅಷ್ಟೇ ಅಂತೆ. ಇದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ 163 ಕೋಟಿಯನ್ನು ಹಿಡಿದುಕೊಂಡು ಮುಸಲ್ಮಾನ ಜನಾಂಗವನ್ನು ನಾವು ಉದ್ಧಾರ ಮಾಡ್ಲಿಕ್ಕಾಗುತ್ತಾ? ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವಾ? ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಮತ್ತೆ ನಮ್ಗೆಲ್ಲ ಗೊತ್ತೇ ಇದೆ, ಹಿಂದೂಗಳ ಹೊಲಗಳು ಇರಬಹುದು, ಆ ರೈತನ ಹೊಲಗಳು, ದೇವಸ್ಥಾನಗಳ ಮೇಲೆ ಕೂಡ ವಕ್ಫ್ ಬೋರ್ಡ್ ಅನಧಿಕೃತವಾಗಿರತಕ್ಕಂಥ ಕ್ಲೇಮ್ ಅನ್ನು ಹಾಕಿತ್ತು. ಇದ್ಯಾವ ರೀತಿ? 1,500 ವರ್ಷದ ಹಿಂದಿನ ದೇವಸ್ಥಾನಗಳು ಇರಬಹುದು, ಆ ಹಳ್ಳಿನ ವಕ್ಫ್ ಅಂತೆ. ಇಂಥ ರೀತಿಯಲ್ಲೆಲ್ಲ ವಕ್ಫ್ನಲ್ಲಿ ನಡೀತಾ ಇತ್ತು. ಅದಕ್ಕೆಲ್ಲ ಒಂದು ಒಳ್ಳೆ ಬ್ರೇಕ್ ಬಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ವಕ್ಫ್ ತಿದ್ದುಪಡಿಯ ನಂತರ ಯಾವ ಮುಸಲ್ಮಾನ ಬಡ ಜನಾಂಗ ಇದೆಯೋ, ಯಾರು ವಂಚಿತರಾಗಿದ್ದಾರೋ, ಶೋಷಿತರಾಗಿದ್ದಾರೋ, ಹಿಂದುಳಿದ ಜನಾಂಗಗಳಿಗೆಲ್ಲ ಒಂದು ಉತ್ತಮವಾದ ಅವಕಾಶವನ್ನು ಈ ವಕ್ಫ್ ತಿದ್ದುಪಡಿ ಕಾನೂನು ಕಾಯ್ದೆ ಏನಾಗಿದೆ ಅದರಿಂದ ಲಾಭ ನೇರವಾಗಿ ಬಡ ಮುಸಲ್ಮಾನರಿಗೆ ಸಿಗ್ತಾ ಇದೆ. ಆದರೆ ಈಗ ಈ ಕಾಂಗ್ರೆಸ್ನವರಿಗೆ ತಮ್ಮ ತುಷ್ಟೀಕರಣದಿಂದ ಏನು ಮತ ಬ್ಯಾಂಕ್ ಅನ್ನು ಪಡೆದುಕೊಳ್ತಾ ಇದ್ರು ಅದಕ್ಕೆ ಡೆಂಟು ಬಿತ್ತು ಅಂತ ಹೇಳಿ ಅವರೇ ಅಂದ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಸುಳ್ಳುಗಳನ್ನು ಹಬ್ಬಿಸಿ ಮುಗ್ಧ ಮುಸಲ್ಮಾನರ ತಲೆಯಲ್ಲಿ ಇದು ನಮ್ಮ ವಿರುದ್ಧ ಅನ್ನತಕ್ಕಂಥದ್ದನ್ನು ಸುಳ್ಳು ವರದಿಗಳನ್ನು ಹಬ್ಬಿಸಿಕೊಂಡು ಅಲ್ಲಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನತಕ್ಕಂಥ ಅಪ್ರಚೋದಿತವಾಗಿರತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಅಷ್ಟಕ್ಕೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೆ. ಯಾಕೆ ಹೇಳ್ತೀನಿ, ಈಗ ತಾನೇ ಅಡ್ಯಾರಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಗೆ 5 ದಿನ ಮೊದಲೇ ಒಂದು ಸುತ್ತೋಲೆ ಹೊರಡಿಸ್ತಾರೆ, ನ್ಯಾಷನಲ್ ಹೈವೇಯನ್ನು ಬಂದ್ ಮಾಡಿಸ್ತೀವಿ ಅಂತ. ಅದಕ್ಕೆ ಸೂಕ್ತ ಕಾಲದಲ್ಲಿ ಹೈಕೋರ್ಟ್ ತಿರುಗೇಟು ನೀಡುತ್ತೆ. ಈ ನ್ಯಾಷನಲ್ ಹೈವೇಗಳನ್ನೆಲ್ಲ ರಸ್ತೆಗಳನ್ನೆಲ್ಲ ಬಂದ್ ಮಾಡಿಸಿ ಪ್ರತಿಭಟನೆ ಮಾಡೋದು ಬೇಡ, ಅದು ತಪ್ಪು ಅಂತ ಛೀಮಾರಿ ಹಾಕುತ್ತೆ. ಇದೇ ಜಿಲ್ಲಾಡಳಿತ ತಾನೆ, ಇದೇ ಕಾಂಗ್ರೆಸ್ ಸರ್ಕಾರ ತಾನೆ ಪ್ರಚೋದನೆ ಮಾಡಿಕೊಂಡು ಅಲ್ಲೊಂದು 50,000 ಜನ ಸೇರ್ತಾರೆ ಅಂತ. ಆ ಮೈದಾನ ನೋಡಿದ್ರೆ 5-6 ಸಾವಿರ ಜನ ಸೇರಿದ್ರೇನೆ ದೊಡ್ಡದು, ಇರ್ಲಿ ಅದು ಅವರ ವಿಷಯ. ಆದರೆ ಯಾವ ವಕ್ಫ್ ತಿದ್ದುಪಡಿ ಕಾಯ್ದೆ ಭಾರತೀಯ ಜನತಾ ಪಾರ್ಟಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನತಕ್ಕಂಥ ಮೂಲ ಮಂತ್ರದೊಡನೆ ತಿದ್ದುಪಡಿಯಾಗಿತ್ತೋ, ಆ ತಿದ್ದುಪಡಿಯಿಂದ ಎಲ್ಲಾ ಮುಸಲ್ಮಾನ ವರ್ಗದವರಿಗೆ ಮತ್ತು ಆ ಬಡ ವರ್ಗದವರಿಗೆ ಒಳ್ಳೇದಾಗ್ತಾ ಇತ್ತು, ಅದಕ್ಕೆಲ್ಲ ಅಡ್ಡಗಾಲ ಇಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವರಿಗೆ ಮುಸಲ್ಮಾನರ ಒಳಿತು ಬೇಕಾಗಿಲ್ಲ, ಆದ್ರೆ ಮುಸಲ್ಮಾನರ ವಕ್ಫಿನಿಂದ ಸಿಗತಕ್ಕಂಥ ಲಾಭ ಇದೆಯಲ್ಲ, ಅನಧಿಕೃತವಾದ ಲಾಭ, ಅದನ್ನೆಲ್ಲ ನುಂಗಿ ಹಾಕೋದಕ್ಕೆ ಈ ತಿದ್ದುಪಡಿ
ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನು ಬಂದಿದೆ ಅದು ಅಡ್ಡಿ ಆಗ್ತಾ ಇದೆ, ಅದನ್ನು ಹೇಗಾದ್ರೂ ಮಾಡಿ ತುಳಿಬೇಕು. ಅದಕ್ಕೋಸ್ಕರ ಮುಸಲ್ಮಾನ ಕೆಲ ಮುಖಂಡರ ಮುಖಾಂತರ, ಉಲೇಮಾಗಳ ಮುಖಾಂತರ ಒಂದು ಅವರಲ್ಲೇ ಈ ಮುಗ್ಧ ಮುಸಲ್ಮಾನರೇ ತಿರುಗಿ ಬೀಳ್ತಾ ಇದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ಅವರಲ್ಲೇ ಒಂದು ಭಯದ ವಾತಾವರಣ ಸೃಷ್ಟಿಸಿ ಪ್ರತಿಭಟನೆಗೆ ಕರೀತಾ ಇದ್ದಾರೆ. ನೋಡಿ, ವಕ್ಫ್ ತಿದ್ದುಪಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು? ಈ ಒಂದು ವರ್ಷದಲ್ಲಿ ನಿಮಗೆ ಯಾವ ಮಾಧ್ಯಮಗಳಲ್ಲಿ ಗೊತ್ತಾಗ್ತಿದೆ, ಯಾರೋ ನೂರಾರು ವರ್ಷಗಳಿಂದ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದಂತ ರೈತನ ಹೊಲದ ಆ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಬಂದಿದೆ, ಇದು ವಕ್ಫ್ಗೆ ಸೇರಿದ ಜಾಗ. ಹೇಗೆ ಬಂತು ಅವ್ರಿಗೆ ಗೊತ್ತಿಲ್ಲ. ತಲತಲಾಂತರಗಳಿಂದ ವ್ಯವಸಾಯ ಮಾಡಿದಂಥ ಜಾಗ ಅದು. ಈಗ ಅದು ನನ್ನ ಜಾಗ ಅಂತ ಹೇಳಿ ಕ್ಲೇಮ್ ಮಾಡುವಂಥದ್ದು ಆ ಭಾರ ಆ ರೈತನಿಗಂತೆ, ವಕ್ಫಿಗೇನಿಲ್ಲ. ಆ ವಕ್ಫಿನ ಟ್ರಿಬ್ಯುನಲ್ ಹೋಗಿ, ಅಂದ್ರೆ ವಕ್ಫಿನ ಟ್ರಿಬ್ಯುನಲ್ ನಲ್ಲೇ ಹೋಗಿ ಅದ್ರಲ್ಲಿ ನನ್ನದು ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ತಕೊಳ್ಬೇಕು. ಎಂಥ ಅವಸ್ಥೆ! ನಿಮ್ಗೆ ಕೋರ್ಟಿಗೆ ಹೋಗುವಾಗಿಲ್ಲ. ನಾವೆಲ್ಲ ಆದ್ರೆ ಸೆಷನ್ಸ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಆದ್ರೆ ವಕ್ಫಿನ ಸರಪಳಿಯಲ್ಲಿ ಸಿಕ್ಕಿ ಹಾಕೊಂಡ್ರೆ ಅದಕ್ಕೆ ಕೋರ್ಟಿಗೂ ಕೂಡ ಹೋಗುವ ಹಾಗಿಲ್ಲ. ತನ್ನ ಜಮೀನಿಂದ ಕೈ ತೊಳೆದುಕೊಂಡು ಕುಳಿತುಬೇಕಾಗಂತ ಒಂದು ಪರಿಸ್ಥಿತಿ 2013 ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಅಂದು ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಪಾಸ್ ಮಾಡಿದ ವಿಷಫಲ ನಾವು ಉಣ್ತಾ ಇದ್ದೀವಿ. ನೀವು ಸುಮ್ಮನೆ ಅಂದ್ಕೊಳ್ಳಿ, ಹೀಗೇನೆ ಬೆಳೀತಾ ಹೋದ್ರೆ ಇವಾಗಲೇ ವಕ್ಫಿನ ಆಸ್ತಿ ಒಂದು ಸಣ್ಣ ದೇಶ ಏನಾದ್ರಿದೆ ಅಷ್ಟು ದೊಡ್ಡ ಆಸ್ತಿ ಅದು ಮಾಡಿಕೊಂಡಿದೆ. ಅದರ ಅಕ್ರಮವನ್ನು ನಾವು ಹೇಳಲಿಕ್ಕೆ ಹೋದ್ರೆ ನಿಮ್ಗೆ ಇಲ್ಲಿ ಸಮಯ ಸಾಕಾಗ್ಲಿಕ್ಕಿಲ್ಲ, ಅಷ್ಟೊಂದು ದೊಡ್ಡ ಅಕ್ರಮಗಳು. ಇದರ ಲಾಭ ಪಡಿತಾ ಇದ್ದವರು ಎಲ್ಲರೂ ಅಷ್ಟು ಜನರು ಯಾರು ಅಂತ ಹೇಳಿದ್ರೆ ನಮ್ಮ ಅನ್ವರ್ ಮಾಣಿಪ್ಪಾಡಿಯವರ ವರದಿಯಲ್ಲೇ ಹೇಳುತ್ತೆ. ಇದೇ ಕಾಂಗ್ರೆಸ್ನ ಧುರೀಣರು, ಇದೇ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಜನರೇ ಇದರ ಅನಧಿಕೃತವಾದ ಲಾಭವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಯಾವಾಗ ಅನ್ವರ್ ಮಾಣಿಪ್ಪಾಡಿಯವರ ರಿಪೋರ್ಟ್ ಹೊರಗಡೆ ಬಂತೋ ಆವಾಗ ನಿಜವಾಗ್ಲೂ ಪ್ರತಿಭಟನೆ ಮಾಡ್ಬೇಕಿತ್ತು. ನಮ್ಮ ವಕ್ಫ್ ಜಾಗವನ್ನು ಯಾಕೆ ನೀವು ಯಾರು ಕಬಳಿಸ್ಕೊಳ್ಳಿ, ನೀವ್ ಯಾರು ಅಂತ ಕೇಳಿಕೊಂಡು. ಆದ್ರೆ ಈಗ ಹಾಗಲ್ಲ. ಈಗ ಮುಗ್ಧ ಮುಸಲ್ಮಾನರಿಗೆ ಇದರ ಲಾಭ ನೇರವಾಗಿ ತಲುಪುತ್ತಲ್ಲ, ಅದಕ್ಕೋಸ್ಕರ ಅದನ್ನು ತಡಿಬೇಕು ಅನ್ನುವಂಥ ದಾಷ್ಟ್ಯವನ್ನು ಇವತ್ತು ಮೆರೀತಾ ಇದ್ದಾರೆ. ಇರಲಿ, ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ದಾವೆ ಹೂಡಿದ್ದಾರೆ, ಅವರಿಗೂ ಕೂಡ ಒಂದು ಅವಕಾಶ ಇದೆ. ಇಂಥದ್ದೇನಾದ್ರೂ ಗೊಂದಲಗಳು ಇದೆ ಅಂತ ಹೇಳಿ ಅವರಿಗೆ ಅನಿಸಿದ್ರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ನಡೀತಾ ಇದೆ. ಹಾಗಿರ್ಬೇಕಾದ್ರೆ ಪ್ರತಿಭಟನೆ ಯಾಕೆ? ಸುಪ್ರೀಂ ಕೋರ್ಟ್ ಅನ್ನೇ ಪ್ರಭಾವಿತ ಮಾಡ್ತೀವಿ ಅನ್ನತಕ್ಕಂಥ ಏನಾದ್ರೂ ಹುನ್ನಾರ ನಡೆಸ್ತಾ ಇದೆಯೇನೋ? ಪಶ್ಚಿಮ ಬಂಗಾಳದಲ್ಲಿ ಮುರ್ಷಿದಾಬಾದ್ ನಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಇದೇ ಇಂಡಿ ಸಂಘಟನೆಯ ಘಟಬಂಧನದ ವ್ಯಕ್ತಿ, ಭಾರತೀಯ ಸೇನೆ ಅಲ್ಲಿ ಗಲಭೆಗಳನ್ನು ಮಾಡಿಸ್ತಂತೆ. ನಾಚಿಕೆ ಆಗೋದಿಲ್ಲ? ನಮ್ಮ ಸೇನೆಯ ಬಗ್ಗೆ ಅಷ್ಟು ಮಾತಾಡ್ಬೇಕಾದ್ರೆ ನಿಮ್ಮ ರಾಜಕೀಯವನ್ನು ಪಕ್ಕಕ್ಕಿಡ್ರಿ. ಯಾವ ದೇಶದ ಗಡಿಗಳನ್ನು ತನ್ನ ಪ್ರಾಣವನ್ನು ತೆತ್ತು ಸೈನಿಕರು ಕಾಪಾಡ್ತಾ ಇದ್ದಾರೋ ಅಂಥ ಸೇನೆಯ ಬಗ್ಗೆ ಈ ರೀತಿಯ ಮಾತು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನಂತೂ ನಾವು ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಭಾರತದ ಇತಿಹಾಸದಲ್ಲಿ ಮಾಪ್ಲಾ ದಂಗೆ ಅಂತ ಒಂದು ವಿಷಯ ಬರುತ್ತೆ. ಅದರಲ್ಲಿ ಕೂಡ ಹಾಗೇನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಕೊನೆಯಲ್ಲಿ ಆ ಹೋರಾಟ ತಿರುಗಿಡು ನಮ್ಮ ಯಾವುದಕ್ಕೂ ಅದರಲ್ಲಿ ಸಂಬಂಧನೇ ಇರದ ಹಿಂದೂಗಳ ಮೇಲೆ ಕಗ್ಗೊಲೆ ನಡೀತು. ಆವಾಗಲೂ ಕೂಡ ಇದೇ ಕಾಂಗ್ರೆಸ್ ಸುಮ್ಮನಾಗಿ ಎಲ್ಲ ನೋಡ್ತಾ ಇತ್ತು, ಅಂದಿನ ಕಾಂಗ್ರೆಸ್. ಆದ್ರೆ ಇವಾಗ ಅಂತೂ ನೇರವಾಗಿ ಹಿಂದೂಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ ಅಂತ ಹೇಳಿದ್ರೇನೆ ನಮ್ಗೆ ದೇಶದ ಮೇಲೆ ನಾವು ಒಂದು ಉತ್ಪಾದನೆಯನ್ನು ಮಾಡತಕ್ಕಂಥ ಒಂದು ಕೆಳಮಟ್ಟಕ್ಕೆ ಇಳಿದಿದ್ದೀವಿ ಏನೋ ಅಂತ ಈ ವಿರೋಧಿಗಳು ವಿರೋಧ ಮಾಡಲಿ, ಸಾಂವಿಧಾನಿಕವಾಗಿ ವಿರೋಧ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ಲಿ, ಯಾರು ಬೇಡ ಹೇಳಲಿಲ್ಲ. ಪ್ರತಿಭಟನೆ ಮಾಡ್ಲಿ, ಏನೇ ಬೇಕಾದ್ರೂ ಮಾಡ್ಲಿ, ಸಂವಿಧಾನಾತ್ಮಕ ಯಾವುದೇ ರೀತಿಯಾಗಿ ನಡೆದುಕೊಳ್ಳಿ, ಯಾರಿಗೂ ಬೇಜಾರಿದೆ, ಅದು ಅವರ ಹಕ್ಕು. ಆದರೆ ಈ ಹಲ್ಲೆ ಗಲಭೆಗಳಿಗೆ ಇಳಿಯುವಂಥದ್ದು ಇದು ರಾಷ್ಟ್ರಕ್ಕೆ ಮಾರಕವಾದಂಥ ಕಾಯ್ದೆ. ಇವರಿಗೆ ವಕ್ಫ್ ಬೋರ್ಡ್ ಇದೆ, ಹಿಂದೂಗಳಿಗೆ ಏನಿದೆ? ಹಿಂದೂಗಳಿಗೇನಾದ್ರೂ ಇದೇ ರೀತಿಯಲ್ಲಿ ಸನಾತನ ಬೋರ್ಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಸಮಾನರಲ್ವಾ?
ಎಲ್ಲರೂ ಸಮಾನವಾಗಿ ನಾವು ಟ್ರೀಟ್ ಮಾಡ್ಬೇಕಲ್ವಾ? ಹಾಗಾದ್ರೆ ಅವರಿಗೆ ವಕ್ಫ್ ಬೋರ್ಡ್ ಇದ್ದಂತೆ ಹಿಂದೂಗಳಿಗೆ ಸನಾತನ ಬೋರ್ಡ್ ಅನ್ನುವಂಥದ್ದಿರ್ಲಿ, ಆ ರೀತಿಯಲ್ಲಿ ಮೇಂಟೈನ್ ಆಗಲಿ, ಅವರಿಗೆ ಇರತಕ್ಕಂಥ ಹಕ್ಕುಗಳು ನಮಗೂ ಕೂಡ ಇರಲಿ. ಹಿಂದೂಗಳು ಇಷ್ಟು ಶಾಂತ ರೀತಿಯಲ್ಲಿ ಒಟ್ಟಿಗೆ ಬದುಕಬೇಕಪ್ಪ, ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕಪ್ಪ ಅಂತ ಹೇಳಿದ್ರೆ ಹಿಂದೂಗಳ ಮೇಲೇನೆ ಹತ್ಯೆ ಹಲ್ಲೆಗಳನ್ನು ಮಾಡಿಕೊಂಡು ಏನು ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ? ಇದಕ್ಕೆಲ್ಲ ರಾಜಕೀಯ ಕುಮ್ಮಕ್ಕೆ ಕಾರಣ, ಇದು ನಮ್ಗೆ ಗೊತ್ತಿದೆ. ಆದ್ರೆ ಮುಗ್ಧ ಮುಸಲ್ಮಾನರಿಗೆ ಈ ಮಾಧ್ಯಮದ ಮುಖಾಂತರ ಹೇಳೋದೇನು ಅಂತ ಹೇಳಿದ್ರೆ, ನಿಮ್ಮ ಬಡ ಮುಸಲ್ಮಾನರು, ಆ ಹಿಂದುಳಿದ ಜನಾಂಗದಲ್ಲಿ ಏನೋ ಮುಸಲ್ಮಾನರಿದ್ದಾರೆ, ಬೊಹರಾ ಕಮ್ಯುನಿಟಿಯವರು, ಅವರಂತೂ ನರೇಂದ್ರ ಮೋದಿಜಿಯವರೊಟ್ಟಿಗೆ ಥ್ಯಾಂಕ್ಸ್ ನರೇಂದ್ರ ಮೋದಿಜಿ ಅಂತ ಹೇಳಿ ಅವರೊಟ್ಟಿಗೆ ಫೋಟೋ ಸೆಷನ್ ಅನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದಾಗಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅನ್ನತಕ್ಕಂಥ ಒಂದು ವಿಷಯವನ್ನು ಅಲ್ಲಿ ಅವರು ಹೇಳಿದ್ದು. ಹೀಗೆಲ್ಲ ಇರಬೇಕಾದ್ರೆ ನಾವು ಯಾರೋ ಈ ದಾರಿ ತಪ್ಪಿಸುವವರ ಮಾತನ್ನು ಕೇಳಿ ನಾವು ಯಾಕೆ ಈ ರೀತಿ ನಾವು ಆಕ್ಟ್ ಮಾಡಬೇಕು? ನಿಮಗೆ ಬೇಕಾದ್ರೆ ಒಂದ್ಸತಿ ವಕ್ಫ್ ಕಾಯ್ದೆ ತಿದ್ದುಪಡಿ ಏನು ಮಾಡಿದ್ದಾರೆ ಒಂದ್ಸತಿ ಓದ್ಲಿ. ಮೊನ್ನೆ ಒಂದು ಡಿಬೇಟ್ ನಲ್ಲಿ ಹಾಗೆ ಆಯ್ತು. ನನ್ನೊಟ್ಟಿಗೆ ಕುಳಿತುಕೊಂಡಿರ್ತಕ್ಕಂತಹ SDP ಅನ್ನೋ ಒಬ್ಬ ನಾಯಕನಿಗೆ ವಿರೋಧ ಮಾಡ್ತಾ ಇದ್ರು. ಈ ವಕ್ಫ್ ಆಕ್ಟ್ ಅನ್ನು ಹಿಡಿದುಕೊಂಡು ಹೇಳಿದೆ, ಇದರಲ್ಲಿ ಯಾವುದಾದ್ರೂ ತಿದ್ದುಪಡಿ ಎಲ್ಲಿ ಅಸಂವಿಧಾನಿಕವಾಗಿದೆ, ಮುಸಲ್ಮಾನರಿಗೆ ವಿರೋಧವಾಗಿದೆ ಅನ್ನತಕ್ಕಂಥ ಒಂದು ಅಂಶ ಇದ್ರೆ ಹೇಳಿ ಅಂತ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಜನರನ್ನು ಭ್ರಮ ನಿರಸನ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಅವರ ಅಷ್ಟು ಭಾಷಣಗಳನ್ನು ಕೇಳಿ ಮೊನ್ನೆಯಿಂದ ನಡೀತಾ ಇದೆಯಲ್ಲ, ಅವರು ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಹಿಂದೂ ಮುಖಂಡರನ್ನು ಟಾರ್ಗೆಟ್ ಮಾಡುವಂಥದ್ದು, ಮೋದಿಜಿಯವರನ್ನು BJPಯವರನ್ನು ಟೀಕೆ ಮಾಡುವುದಕ್ಕೋಸ್ಕರ ಮಾತ್ರ ಸೀಮಿತವಾಗಿದ್ದಾರೆ. ಎಲ್ಲಿಯಾದ್ರೂ ವಕ್ಫ್ ಆಕ್ಟ್ ಈ ರೀತಿಯಾಗಿ ಮುಸಲ್ಮಾನರಿಗೆ ಹಕ್ಕನ್ನು ಕಸಿಯುತ್ತೆ ಅನ್ನತಕ್ಕಂಥ ಒಂದೇ ಒಂದು ಅಂಶ ಅವರ ಭಾಷಣದಲ್ಲಿ ಕೂಡ ಬರ್ತಾ ಇಲ್ಲ, ಪ್ರತಿಭಟನೆಯಲ್ಲಿ ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈ ತುಷ್ಟೀಕರಣದ ಇಳಿಜಾರಿನಲ್ಲಿ ಕಾಂಗ್ರೆಸ್ ಏನು ಬಿದ್ದಿದೆ, ಕಾಂಗ್ರೆಸ್ ತನ್ನ ಹಿಂಬಾಗಿಲಿನಿಂದ ಈ ರೀತಿ ಕೆಲಸ ಮಾಡ್ತಾ ಇದೆ. ಆದರೆ ನಮ್ಮ ಇಲ್ಲಿನ ಪುತ್ತೂರಿನ ಶಾಸಕರಾಗಿರತಕ್ಕಂಥ ಅಶೋಕ್ ರೈ ಅವರು ಕೂಡ ನಾವು ಬ್ರಹ್ಮಕಲಶ ದೇವಸ್ಥಾನ ಹಿಂದೂ ಹಿತವನ್ನು ಕಾಯ್ತೀವಿ ಅಂತ ಹೇಳಿದಂತಹ ಈ ಅಶೋಕ್ ರೈ ಅವರು ವಕ್ಫ್ ಬಿಲ್ ತಿದ್ದುಪಡಿ ವಿರೋಧವಾಗಿ ನಾನು ಈ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಸಂವಿಧಾನದ ಪುಸ್ತಕವನ್ನು ಅಲ್ಲಾಡಿಸ್ಕೊಂಡು ಹೋಗಿದ್ರಲ್ಲ, ಎಲ್ಲರಿಗೂ ತೋರಿಸ್ತಾ ಇದು ಸಂವಿಧಾನಾತ್ಮಕವಾಗಿ ಆಗಿರ್ತಕ್ಕಂಥ ಬದಲಾವಣೆ ಅವ್ರಿಗೆ ಗೊತ್ತಿಲ್ಲ? ಇದೇ ಸಂವಿಧಾನದ ಮೇಲೆ ಶಪಥವನ್ನು ತೆಗೆದುಕೊಳ್ಳಲಿಲ್ಲ ಅವರು? ಈ ರೀತಿಯಾಗಿ ಮುಸಲ್ಮಾನರ ಓಟುಗಳನ್ನು ಇನ್ನೂ ಭದ್ರಪಡಿಸಿಕೊಳ್ಳಬಹುದು. ಹೇಗೆ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಅದರ ಮುಖಾಂತರ ನಾವು ಮುಸಲ್ಮಾನರನ್ನು ಓಲೈಸಬಹುದು ಅನ್ನತಕ್ಕಂಥ ಧೂರ್ತ ಸಂಚಿಗೆ ಕಾಂಗ್ರೆಸ್ ಏನು ಇಳಿದಿದೆ, ಅದರ ವಿಷಫಲವನ್ನು ಖಂಡಿತವಾಗಿ ಕಾಂಗ್ರೆಸ್ ಅನುಭವಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕೊನೆಯಲ್ಲಿ ವಿಜಯಿ ಆಗುವುದು ಸತ್ಯ ಮಾತ್ರ.